ಕನಕಪುರ 33ನೇ ವಿಶ್ವ ವಿಕಲಚೇತನರ ದಿನಾಚರಣೆ ಪ್ರಯುಕ್ತ ಲಗುನಾ ಕ್ಲೋತಿಂಗ್ ಪ್ರೈವೇಟ್ ಲಿಮಿಟೆಡ್ ಕಾಳೇಗೌಡನದೊಡ್ಡಿ, ದಿ ಹಾಸ್ಪಿಟಲ್ ದೊಡ್ಡಕಲಸಂದ್ರ, ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘ ಕನಕಪುರ, ಬೆಂಗಳೂರು ದಂತ ವಿಜ್ಞಾನ ಸಂಸ್ಥೆ ಮತ್ತು ಆಸ್ಪತ್ರೆ, ಜೀವಾಮೃತ ಡಯಾಗ್ನೋಸ್ಟಿಕ್ ಸೆಂಟರ್, ಐ ದೃಷ್ಟಿ ಆಸ್ಪತ್ರೆ ಚನ್ನಪಟ್ಟಣ ಇವರ ಸಹಯೋಗದೊಂದಿಗೆ ಅಂಗವಿಕಲರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಕನಕಪುರದ ಸರ್ಕಾರಿ ಉರ್ದು ಶಾಲೆ ಆವರಣದಲ್ಲಿ ಏರ್ಪಡಿಸಲಾಗಿತ್ತು. ಶಿಬಿರದಲ್ಲಿ ವಿವಿಧ ಕಾಯಿಲೆಗಳಿಗೆ ತಪಾಸಣೆ ಮತ್ತು ಚಿಕಿತ್ಸೆ ನೀಡಲಾಯಿತು. ಸುಮಾರು 1260 ಮಂದಿ ತಪಾಸಣೆಗೆ ಒಳಗಾಗಿ ಚಿಕಿತ್ಸೆ ಪಡೆದು ಶಿಬಿರದ ಉಪಯೋಗ ಪಡೆದರು. ಈ ಸಂದರ್ಭದಲ್ಲಿ ಲಗುನಾ ಕ್ಲೋತಿಂಗ್ ಸಂಸ್ಥೆಯ ಮಾನವ ಸಂಪನ್ಮೂಲ ಅಭಿವೃದ್ಧಿ ಮುಖ್ಯಾಧಿಕಾರಿ ಸದಾಶಿವ, ಮಾನವ ಸಂಪನ್ಮೂಲ ಅಧಿಕಾರಿ ಸ್ಮಿತಾ, ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದರ್ಶಿ ರಾಮಚಂದ್ರ, ಸಿಇಒ ಮುತ್ತೂರಾಮ್, ಭಾರತಿ, ಎಸ್.ಬಿ. ಗೌಡ ಮುಂತಾದವರು ಉಪಸ್ಥಿತರಿದ್ದರು. 15ರಿಂದ ನಮ್ಮ ಕನಕಪುರ ತಾಲೂಕಿನ ನಾನಾ ಭಾಗಗಳಿಂದ ದೂರದಲ್ಲಿ ಇರುವ ಅಂಗವಿಕಲರಿಗೆ ಆ ಒಂದು ಪ್ರೈವೇಟ್ ಲಿಮಿಟೆಡ್ ನಲ್ಲಿ 100 ಮಂದಿಗೂ ಹೆಚ್ಚು ವಿಕಲಚೇತನರಿಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುತ್ತಾ ಈ ಕ್ಲಾತಿಂಗ್ ಸೆಂಟರ್ ಪ್ರತಿ ವರ್ಷ ಡಿಸೆಂಬರ್ ಮಾಸದಲ್ಲಿ ನಡೆಯುವ ಈ ವಿಶೇಷ ವಿಕಲಚೇತನರ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಪ್ರತಿ ವರ್ಷ ಅವರು ನಮಗೆ ಸಹಕಾರ ನೀಡ್ತಾ ಕಳೆದ ಸಾಲಿನಲ್ಲಿಯೂ ಸಹ ಸಿಂಪಲ್ ಆಗಿ ಒಂದು ತಪಾಸಣೆ ಶಿಬಿರವನ್ನು ಏರ್ಪಡಿಸಿಕೊಟ್ಟಿದ್ದರು. ಈ ವರ್ಷ ಇನ್ನೂ ಅದನ್ನು ಹೆಚ್ಚು ವಿಸ್ತರಣೆಯಲ್ಲಿ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲು ಅವರು ನಮ್ಮ ಸಂಘಕ್ಕೆ ಸಹಕಾರ ನೀಡಿದ್ದಾರೆ. ಅವರು ಪ್ರತಿ ವರ್ಷ ಅವರು ನಮ್ಮ ಸಂಘದ ಒಡನಾಟದಲ್ಲಿ ಇದ್ದಾರೆ. ಮತ್ತು ನಮ್ಮ ಶಿಕ್ಷಣ ಇಲಾಖೆ IRT ಅಂತಕ್ಕಂಥ ಒಂದು ಶಿಕ್ಷಣ ಇಲಾಖೆಯಲ್ಲಿ ಇದೆ. ಅಲ್ಲಿ ತೀವ್ರಕರವಾದಂತಹ ವಿಶೇಷ ಮಕ್ಕಳು, ಅಗತ್ಯಗಳ ಮಕ್ಕಳು ಅಲ್ಲಿ ಅವರ ಸೇವೆ ಮಾಡ್ತಾ ಇದ್ದಾರೆ. ಎಸ್.ಪಿ. ಗೌಡ್ರವರು ತಾಲೂಕಿನ ಮುಖ್ಯ ಅಧಿಕಾರಿಯಾಗಿ ಎಲ್ಲ ಕಡೆ ಮಕ್ಕಳ ವಿಷಯದಲ್ಲಿಯೂ ಸಹ ಅವರು ವಿಶೇಷ ಕಾರ್ಯಕ್ರಮಗಳನ್ನು, ಅನುಕೂಲಗಳನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ಈ ದಿನ ನೀವು ಸಹ ಇಲ್ಲಿ ಬಂದಿದ್ದೀರಾ, ಇನ್ನೂ ಬರಬೇಕಾಗಿರ್ತಕ್ಕಂಥವರು ಇದ್ದಾರೆ. ಈ ಸಹ ಈ ಒಂದು ಕಾರ್ಯಕ್ರಮ ನಮಗೆ ನಡೆಸ್ಕೊಳ್ಳಿಕ್ಕೆ ಬಹಳ ಹೃತ್ಪೂರ್ವಕದಿಂದ ಅವರು ನಮಗೆ ಸಹಕಾರ ನೀಡಿದ್ದಾರೆ. ಅವ್ರಿಗೂ ಸಹ ದೇವರು ಒಳ್ಳೆಯ ಮಾಡಲಿ ಅಂತ ಹೇಳ್ತಾ ಕೂಡಿ ಬಂದಿರತಕ್ಕಂಥ ಮತ್ತು ನಮ್ಮ ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘದಲ್ಲಿ ರಾಮಚಂದ್ರ ಸರ್ ಅವರು ಸೆಕ್ರೆಟರಿ ಆಗಿದ್ದಾರೆ. ಈ ಒಂದು ಸಂಘವನ್ನು ಅವರು ಪ್ರಾರಂಭದಿಂದ ಇಲ್ಲಿವರೆಗೂ ಅಭಿವೃದ್ಧಿಕರವಾಗಿ ನಡೆಸ್ಕೊಡ್ತಾ ಇದ್ದಾರೆ. ಮತ್ತು ನಾವಂತೂ ಒಂದು ವರ್ಷ ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ, ಡೈರೆಕ್ಟರ್ ಆಗಿರ್ತೀವಿ. ಆದರೆ ಅವರು ಕಾಯಂ ಆಗಿ ಆ ಒಂದು ಸಂಘ ಅಭಿವೃದ್ಧಿ ಮಾಡ್ತಾ ಬಂದಿದ್ದಾರೆ. ಈ ಅಭಿವೃದ್ಧಿಯಿಂದ ಈ ಸಂಘ ಈ ಒಂದು ಮಟ್ಟದಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಸೊ ಲಗುನಾ ಕ್ಲೋತಿಂಗ್ ಕಂಪನಿ ಮತ್ತು ಸಾರ್ವಜನಿಕ ಇಲಾಖೆ ಹಾಗೂ ಅಂಗವಿಕಲರ ಬೇರೆ ಬೇರೆ ಸಂಸ್ಥೆಗಳಿಂದ ಈ ದಿನ ಇವತ್ತು ವಿಶ್ವ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರಿಗೋಸ್ಕರ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ. ಇಂಥ ಆರೋಗ್ಯ ಶಿಬಿರಗಳು ಈ ಒಂದು ನಮ್ಮ ಕಂಪನಿಯಲ್ಲಿ ಇಲ್ಲಿವರೆಗೆ 20 ಆರೋಗ್ಯ ಶಿಬಿರ ಮಾಡಿಬಿಟ್ಟು ಹೆಚ್ಚು 40,000ಕ್ಕೂ ಹೆಚ್ಚಿನ ಜನರಿಗೆ ಅನುಕೂಲ ಆಗುವಾಗ ಮಾಡುವಂಥ ತುಂಬ ಕೆಲಸವನ್ನು ಮಾಡ್ತಾಯಿದ್ದೀವಿ. ಅದೇ ಥರ ಅಂಗವಿಕಲರ ಸಹ ಅಷ್ಟೇ ನಮ್ಮ
ಜಿಲ್ಲೆಯಲ್ಲಿ ತುಂಬ ಕೆಲಸಗಳನ್ನು ಮಾಡ್ತಾಯಿದ್ದೀವಿ. ಅವರಿಗೆ ಬೇಕಾಗಿರುವಂತಹ ಚಿಕ್ಕ ಮಕ್ಕಳಿರ್ಬೋದು, ದೊಡ್ಡವರು ಇರ್ಬೋದು, ಅಥವಾ ಶಾಲೆಯಲ್ಲಿ ಓದುವ ಮಕ್ಕಳು ಇರ್ಬೋದು, ಅವರಿಗೆ ಹಲವಾರು ಸೌಲಭ್ಯಗಳನ್ನು ನಾವು ಇಲ್ಲಿವರೆಗೆ ಒದಗಿಸುತ್ತಾ ಅವರ ಒಂದು ಬೆಳವಣಿಗೆಯಲ್ಲಿ ನಾವು ಮಹತ್ತರ ಪಾತ್ರ ವಹಿಸಬೇಕೆನ್ನುವಂಥ ಉದ್ದೇಶದಿಂದ ಕೆಲಸ ಮಾಡ್ತಾಯಿದ್ದೀವಿ. ಹಾಗೆಯೇ ನಮ್ಮ ಕಂಪನಿಗಳು ಸಹ ಅಷ್ಟೇ 5% ಆಫ್ ದ ಟೋಟಲ್ ಪಾಪ್ಯುಲೇಷನ್ಗೆ ಇವರಿಗೆ ಉದ್ಯೋಗ ಕೊಡಬೇಕೆನ್ನುವಂಥ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇವಾಗ ನಮ್ಮಲ್ಲಿ 3% ಟೋಟಲ್ ವರ್ಕ್ ಫೋರ್ಸ್ ಫಿಸಿಕಲಿ ಚಾಲೆಂಜ್ ಅವರಿಗೆ ಮೀಸಲಿಟ್ಟು ಅವರು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ಥರ ಇನ್ನು ಮುಂದೆಯೂ ಸಹ ನಾವು ಕೆಲಸ ಮಾಡ್ತೀವಿ. ಜೊತೆಗೆ ಈ ಒಂದು ಶಿಬಿರದಲ್ಲಿ ಬೇರೆ ಬೇರೆ ತರಹ ಆರೋಗ್ಯ ತಪಾಸಣೆ, ಜೊತೆಗೆ ಉಚಿತ ಔಷಧಗಳು, ಜೊತೆಗೆ ಅವರಿಗೆ ಬೇಕಾಗಿರುವಂತಹ ಒಂದು ಕಣ್ಣಿನ ತಪಾಸಣೆ ಮತ್ತು ಫ್ರೀ ಸ್ಪೆಕ್ಟಿಕಲನ್ನು ಸಹ ನಾವು ಅವರಿಗೆ ಕೊಡ್ತಾಯಿದ್ದೀವಿ ಈ ದಿನ. ಇದಕ್ಕೆ ಸಹಕರಿಸಿರುವಂತಹ ಸಾರ್ವಜನಿಕ ಶಿಕ್ಷಣ ಇರ್ಬೋದು, ಬೇರೆ ಬೇರೆ NGOಸ್ಗಳು ಇರ್ಬೋದು, ಜೊತೆಗೆ ನಮ್ಮ ಕಂಪನಿಯ ಆಡಳಿತ ಮಂಡಳಿ ಎಲ್ಲರಿಗೂ ಸಹ ನಮ್ಮ ಕಂಪನಿಯ ಪರವಾಗಿ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದು 20ನೇ ಕ್ಯಾಂಪ್ ಮಾಡ್ತಾ ಇದೆ. 20ನೇ ಕ್ಯಾಂಪ್ ಏನು ಸ್ಪೆಷಾಲಿಟಿ ಅಂದರೆ ನಾವು ಎಸ್ಪೆಷಲಿ ಫಾರ್ ಸ್ಪೆಷಲಿ ಏಬಲ್ಡ್ ಮತ್ತು ಹಿರಿಯ ನಾಗರಿಕರಿಗೋಸ್ಕರ ಮಾಡ್ತಾ ಇದ್ದೀವಿ. ಲಗುನ ಇಷ್ಟು ದೊಡ್ಡದಾಗಿ ಬೆಳಿಬೇಕಂದ್ರೆ ನಮ್ಮ ಸಮಾಜ ನಮಗೆ ತುಂಬ ಪಾತ್ರ ವಹಿಸಿದೆ. ಸಮಾಜದ ಜನಗಳ ಹೆಲ್ಪ್ ತುಂಬ ಆಗಿದೆ. ಅದಕ್ಕೋಸ್ಕರ ನಾವು ಏನು ಬೆಳೆದಿದ್ದೀವಿ ಅದನ್ನು ಸಮಾಜಕ್ಕೆ ಕೊಡೋದು ನಮ್ಮ ಮೊದಲ ಉದ್ದೇಶ ಆಗಿದ್ದು, ನಾವೇನು ದಿನ ಕೆಲಸ ಮಾಡ್ತೀವಿ, ಸಮಾಜ ಕಾರ್ಯ ಮಾಡೋದು ನಮ್ಮ ದಿನದ ಒಂದು ಕೆಲಸದ ಭಾಗವಾಗಿರೋದ್ರಿಂದ ಸಮಾಜ ಕಾರ್ಯದಲ್ಲಿ ನಾವು ಇನ್ನೂ ಮುಂದುವರಿದು ಇನ್ನೂ ಜಾಸ್ತಿಯಾಗಿ ಸಮಾಜ ಕಾರ್ಯ ಮಾಡ್ತೀವಿ. ಹಾಗೆ ಈ ಕ್ಯಾಂಪ್ ಮುಖಾಂತರ ನಾವು ಏನು ಹೇಳ್ಕೊಳ್ತೀವಿ ಅಂದರೆ, ಯಾರಿಗಾದ್ರೂ ವಿಕಲಚೇತನಾಗಿ ಕೆಲಸ ಬೇಕಿದ್ದರೆ ಬನ್ನಿ, ದಯವಿಟ್ಟು ನಮ್ಮ ಕಂಪ್ನಿ ಬನ್ನಿ, ನಾವು ಕೆಲಸ ಕೊಡ್ತೀವಿ ಅಂತ ಕೇಳ್ಕೊಳ್ತೀವಿ. ಆದಷ್ಟು ಎಂಪವರ್ ಮಾಡಬೇಕು ಅವರನ್ನು. ಅವರಿಗೆ ಯಾರು ಕೆಲಸ ಮಾಡೋಕ್ಕಾಗಲ್ಲ ಆ ಥರ ಅನ್ನೋರಿದ್ದರೆ ನಮ್ಮ ಕಂಪ್ನಿಗೆ ಕಳಿಸಿ, ಯಾರಾದರೂ ಇದ್ದರೆ ನಾವು ಅವರಿಗೆ ಖಂಡಿತವಾಗಿ ಕೆಲಸ ಕೊಟ್ಟು ಅವರಿಗೆ ಸಪೋರ್ಟ್ ಮಾಡ್ತೀವಿ. Laguna Clothing is a premium shirt manufacturing company, and we export to many countries, and our head office is in Mauritius, and we all believe in that what we do we have to give back to the society. So that is why we keep conducting this kind of mega health camp every quarter, and till now 40,000 people beneficiaries have been benefited through this health camps. And today we are very happy that we have a special health camp for the specially disabled people, and we would love to continue this journey. And thanks to Laguna Clothing employees, HR and the management to keep conducting such good health camps. Thank you. ಈ ದಿನ ವಿಶ್ವ ಅಂಗವಿಕಲ ದಿನಾಚರಣೆಯ ಪ್ರಯುಕ್ತ ನಮ್ಮ ತಾಲೂಕಿನಲ್ಲಿ ಈ ಲಗುನಾ ಸಂಸ್ಥೆಯವರು ಮತ್ತು ಅಮರ ಜ್ಯೋತಿ ಅಂಗವಿಕಲರ ರಕ್ಷಣಾ ಮಂಡಳಿ ಸಂಸ್ಥೆ ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದೊಂದಿಗೆ ವಿಶೇಷ ಚೇತನರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣವಾದ ಕಾರ್ಯಕ್ರಮ. ಈ ಎಲ್ಲ ವಿಶೇಷ ಅಗತ್ಯಗಳ ಮಕ್ಕಳಿಗೆ ಅಥವಾ ವ್ಯಕ್ತಿಗಳಿಗೆ ಇವತ್ತು ವೈದ್ಯಕೀಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಿ ತಜ್ಞ ವೈದ್ಯರುಗಳಿಂದ ತಪಾಸಣೆ ನಡೆಸಿ ಅಗತ್ಯ ಔಷಧಿಗಳನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಇದು ಶ್ಲಾಘನೀಯ ಕಾರ್ಯಕ್ರಮ. ಈ ಲಗುನಾ ಸಂಸ್ಥೆಯವರು ನಮ್ಮ ತಾಲೂಕಿನ ಜನತೆಗೆ ಉದ್ಯೋಗವನ್ನು ಕೊಡುವುದಲ್ಲದೆ ಆರೋಗ್ಯದ ಮೇಲೂ ಕೂಡ ಪ್ರಭಾವ ಬೀರಿ ಈ ಥರ ಕಾರ್ಯಕ್ರಮಗಳು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಜೊತೆಗೆ ಶಿಕ್ಷಣ ಇಲಾಖೆಯಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ತೀವ್ರ ನ್ಯೂನತೆಯ ಮಕ್ಕಳಿಗೆ 100 ಮಕ್ಕಳಿಗೆ ವಿಶೇಷ ದಿನನಿತ್ಯ ಬಳಕೆಗೆ ಬೇಕಾದಂಥ ಪರಿಕರಗಳನ್ನು, ಹಾಸಿಗೆ, ದಿಂಬು, ಬೆಡ್ಶೀಟು ಮತ್ತು ದಿನನಿತ್ಯ ಬೇಕಾದ ಪರಿಕರಗಳನ್ನ ಕೊಟ್ಟಿದ್ದಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಆ ಸಂಸ್ಥೆ ಇನ್ನೂ 100 ದೇಶಗಳಲ್ಲಿ ದೊಡ್ಡದಾಗಿ ಬೆಳೆದು ಈ ಥರ ಕಾರ್ಯಕ್ರಮಗಳನ್ನ ಮಾಡೋಕ್ಕೆ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ, ಮೇಡಮ್ ಅವರಾಗಿ ನಮ್ಮ ಸ್ಮಿತಾ ಮೇಡಮ್ ಅವರಾಗಿರ್ಬೋದು, HR ಸರ್ ಆಗಿರ್ಬೋದು, ಆಮೇಲೆ ಎಲ್ಲರೂ ಕೂಡ ತುಂಬ ಸಹಕಾರ ಕೊಟ್ಟು ಇದು ಒಳ್ಳೆ ಉತ್ತಮವಾದ ಕಾರ್ಯಕ್ರಮ. ಈ ಯಾರಿಗೆ BP ಶುಗರ್ ಚೆಕ್ ಮಾಡೋಕ್ಕೆ 100-200 ಕೊಡಬೇಕು ಅಂಥದ್ದಾಗೆಲ್ಲ ಫ್ರೀ ಟ್ರೀಟ್ಮೆಂಟ್ ಮಾಡಿ, ಜೊತೆಗೆ ಔಷಧಿಗಳನ್ನು ಫ್ರೀ ಕೊಡೋದಿದೆಯಲ್ಲ, ತುಂಬ ಉತ್ತಮವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಇದು ಕೂಡ ವಿಶೇಷವಾಗಿ ಈ ಸಂಸ್ಥೆ ಏನೆಲ್ಲ ಕಾರ್ಯಕ್ರಮಗಳು ಮಾಡಿದೆ ಅದರಲ್ಲೆಲ್ಲ ಅತ್ಯುತ್ತಮವಾದ ಕಾರ್ಯಕ್ರಮ ಇದೊಂದು ಕಾರ್ಯಕ್ರಮ. ಸೊ ಹಾಗೆ ಇನ್ನು ಮುಂದೆ ಇದೇ ರೀತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಹೋಗ್ಲಿ ಅಂತ ಕೇಳ್ಕೊಳ್ತಾ, ಇದೇ ರೀತಿ 100 ಕಾರ್ಯಕ್ರಮಗಳು ಲಗುನಾ ಸಂಸ್ಥೆಯಿಂದ ಬರಲಿ. ಈ ಸೌಲಭ್ಯಗಳನ್ನ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಒದಗಿಸ್ಕೊಡ್ಲಿ ಅಂತ ಕೇಳ್ಕೊಳ್ತಾ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸರ್. ಅಮರಜ್ಯೋತಿ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘ ಕಳೆದ 25 ವರ್ಷಗಳಿಂದ ಕನಕಪುರ ತಾಲೂಕಿನಲ್ಲಿ ಕೆಲಸ ಬರ್ತಾ ಇದೆ ಅಂಗವಿಕಲರ ಏಳಿಗೆಗಾಗಿ. ಇದಕ್ಕೆ ಲಗುನಾ ಗಾರ್ಮೆಂಟ್ಸ್ ವತಿಯಿಂದ ಕಳೆದ 15 ವರ್ಷಗಳಿಂದ ನಮ್ಮ ಸಂಸ್ಥೆಗೆ ಸಾಕಷ್ಟು ಸಹಕಾರಗಳನ್ನ ನೀಡ್ತಾ ಬರ್ತಾ ಇದ್ದಾರೆ. ಎಲ್ಲ ಕಾರ್ಯಕ್ರಮಗಳಿಗೂ ಸಹಾಯ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈಗ ಕಳೆದ 10 ವರ್ಷದಿಂದ 2015ರಲ್ಲಿ
ಅಂಗವಿಕಲರು ಕೆಲಸಕ್ಕೆ ಸೇರಿಸ್ಕೊಳ್ಬೇಕು ಅಂತೇಳಿ ಅಲ್ಲಿ ಹೋಗಿ ಅವ್ರ ಹತ್ರ ಅವರ HR ಮತ್ತು ಅವರ ಸಿಬ್ಬಂದಿಗಳ ಹತ್ರ ಮಾತಾಡಿದಾಗ ಅವರು ಆಯ್ತು ಅಂಗವಿಕಲರನ್ನು ಸೇರಿಸ್ಕೊಳ್ಳೋಣ ಅಂತೇಳಿ ಸ್ಟಾರ್ಟಿಂಗಲ್ಲಿ ಒಂದು 5-6 ಜನ ಅಂಗವಿಕಲರಿಗೆ ಕೆಲಸ ಕೊಟ್ಟರು. ಅದಾದಮೇಲೆ 100ಕ್ಕೂ ಹೆಚ್ಚು ಜನ ಅಂಗವಿಕಲರನ್ನ ಕಂಪ್ನಿಗೆ ಸೇರಿಸಿದ್ವಿ. ಅಲ್ಲಿ ಸಾಕಷ್ಟು ಜನ ಕೆಲಸ ಮಾಡ್ತಾಯಿದ್ದಾರೆ. ಅವರ ಕುಟುಂಬವನ್ನು ಅವರು ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ವಯಸ್ಸಾದ ಅಂಗವಿಕಲರು ಮತ್ತು ತೀವ್ರ ಥರದ ಅಂಗವಿಕಲರು ನಡ್ಕೊಂಡು ಹೋಗೋಕ್ಕಾಗಲ್ಲ ಕಂಪ್ನಿಗೆ ಅಥವಾ ಅವ್ರು ಬಸ್ಸಲ್ಲಿ ಹೋಗೋಕ್ಕಾಗಲ್ಲ ಅನ್ನೋವಂಥವ್ರಿಗೆ 20 ಜನ ಅಂಗವಿಕಲರಿಗೆ ನಮ್ಮ ಸಂಸ್ಥೆನಲ್ಲೇ ಅಸೆಂಬಲ್ ವರ್ಕ್ ಕೊಟ್ಟು ಮಾಡಿಸ್ತಾ ಇದ್ದಾರೆ. ಅವರೂ ಸಹ 20 ಜನನೂ ಅವ್ರ ಕುಟುಂಬಗಳನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೇ ರೀತಿ ಈಗ ರಾಮನಗರ ಜಿಲ್ಲೆಯಿಂದನೂ ಸಾಕಷ್ಟು ಜನ ಅಂಗವಿಕಲರು ಕೆಲಸಗಳನ್ನ ಕೇಳ್ತಾ ಇದ್ದಾರೆ. ರಾಮನಗರ, ಚನ್ನಪಟ್ಟಣ, ಮಾಗಡಿ ಎಲ್ಲ ಕಡೆಯಿಂದನೂ ನಮಗೂ ಆ ಕಂಪ್ನಿಯಲ್ಲಿ ಕೆಲಸ ಕೊಡಿಸಿ ಅಂತೇಳಿ ಈಗ HR ಮೇಡಮ್ ಹತ್ರ ಎಲ್ಲ ಮಾತಾಡಿದ್ದೀವಿ. ಅದನ್ನು ಸ್ವಲ್ಪ ಒಂದು ಪ್ಲಾನ್ ಮಾಡಿ ಅವ್ರಿಗೂ ಒಂದಷ್ಟು ಕೆಲಸಗಳು ಕೊಡೋಣ ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಈಗ ಸದಾಶಿವ ಸರ್ ಹಾಗೆ ಹೇಳ್ದಂಗೆ 5% ಏನು ಅಂಗವಿಕಲರಿಗೆ ಕೆಲಸ ಕೊಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ದೀವಿ ಅಂತ ಹೇಳಿದ್ರು. ಅದನ್ನು ಅವ್ರು ಆದಷ್ಟು ಬೇಗ ರೀಚ್ ಮಾಡ್ತಾರೆ ಅಂತ ಗ್ಯಾರಂಟಿ ಇದೆ ನಮಗೆ. ನಮ್ದು ಯಾವುದೇ ಸಮಸ್ಯೆಗಳಿದ್ರೂ ಸ್ಮಿತಾ ಮೇಡಮ್ ಆಗ್ಬೋದು, ಸದಾಶಿವ ಸರ್ ಆಗ್ಬೋದು, ತಕ್ಷಣದಲ್ಲೇ ಸ್ಪಂದಿಸ್ತಾರೆ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ. ಅವರಿಗೆ ಎಲ್ಲ ಅಂಗವಿಕಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಆಗ್ಬೋದಾ? ಓಕೆ, ಎಲ್ಲ ಲೈನಲ್ಲಿ ಬನ್ನಿ. ಮಾಡಿ ಹೇಳ್ತೀರಾ? ಇಲ್ಲಿ ಉರ್ದು ಸ್ಕೂಲ್ ವಿಷಯ ಬಂದು